Hello everyone, myself Dr. Manjunath. I'm a pediatrician and neonatologist. I've done my MD Pediatrics and fellowship in neonatology from NNF, and I'm working as a consultant in NICU, and I'm a chief pediatrician in Neravu Healthcare Center and Health Experts. So ಇವತ್ತು we are discussing some of the important topics in pediatrics. So to say, just to start with common cold, ನೆಗಡಿ ಕೆಮ್ಮು ಜ್ವರ, ಸೊ ವಿಚ್ ವಿ ಸಿ ಮೋಸ್ಟ್ ಕಾಮನ್ಲಿ ಇನ್ ಎಲ್ಲ ಮಕ್ಕಳಲ್ಲೂ ನಾವು ನೋಡ್ತಾ ಇರ್ತೇವೆ ಫ್ಯಾಮಿಲಿಲಿ. ಸೊ ಜಸ್ಟ್ ಅದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ನಿಮ್ಗೆ ಹೇಳೋಣ ಅಂತ. ಸೊ ಕಾಮನ್ ಕೋಲ್ಡ್ ಯೂಶ್ವಲಿ ಇಟ್ ಈಸ್ ಕಾಸ್ ಬೈ ವೈರಸ್ ಇನ್ಫೆಕ್ಷನ್ಸ್. ಔಟ್ ಆಫ್ ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಒನ್ ಇನ್ಫ್ಲೂಯೆನ್ಸಾ, ಕಾಮನ್ಲಿ ವಿಲ್ ಕಾಲ್ ಇಟ್ ಎಸ್ ಫ್ಲೂ ಅಂತ. ಸೊ ಫ್ಲೂ ಇಟ್ ಈಸ್ ಕಾಸ್ ಬೈ ಇನ್ಫ್ಲೂಯೆನ್ಸಾ, ಇಟ್ಸ್ ಅ ವೈರಲ್ ಇನ್ಫೆಕ್ಷನ್. ನಿಮಗೆಲ್ಲ ಜನರಲ್ ಸಾಮಾನ್ಯವಾಗಿ ಗೊತ್ತಿರೋದೇನಪ್ಪ ಅಂದರೆ H1N1 ಅಂತ ಇನ್ಫೆಕ್ಷನಲ್ಲಿ ಆ ಹೆಸರಲ್ಲಿ ಗೊತ್ತಿತ್ತು ಕೆಲವೊಂದು ವರ್ಷಗಳ ಮುಂಚೆ ಎಲ್ಲ ತುಂಬ ಫೇಮಸ್ ಆಗಿತ್ತು ಅದೆಲ್ಲ. ಸೊ ಅದೇ ದಟ್ ಈಸ್ ನಥಿಂಗ್ ಬಟ್ ಅದೇ ಇನ್ಫ್ಲೂಯೆನ್ಸಾ ವೈರಸ್ಸು. ಬಟ್ ಏನಪ್ಪ ಅಂದರೆ ಪ್ರತಿ ವರ್ಷ ಅದು ಸ್ವಲ್ಪ ಡಿಫ್ರೆಂಟ್ ಮ್ಯೂಟೇಟ್ ಆಗಿ ಬರ್ತಾ ಇರ್ತದೆ. ಸೊ ಹೀಗಾಗಿ ಇಟ್ ಹ್ಯಾಸ್ ಡಿಫ್ರೆಂಟ್ ನೇಮ್ಸ್, ಅದೇ ವೇರಿಯಸ್ ಆಫ್ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನಲ್ಲಿ ಬರ್ತಾ ಇರ್ತದೆ. ಸೊ ದಟ್ ಕಾಸಸ್ ದಿಸ್ ಫ್ಲೂ ಇನ್ಫೆಕ್ಷನ್. ಅಫ್ಕೋರ್ಸ್ ದೇರ್ ಆರ್ ಅದರ್ ಆರ್ಗಾನಿಸಮ್ಸ್ ತುಂಬ ಅದು ಕೂಡ ಕಾಮನ್ ಕೋಲ್ಡ್ ಕಾಸ್ ಮಾಡುತ್ತೆ. ಬಟ್ ಬಿಕಾಸ್ ದಿಸ್ ಫ್ಲೂ ಇದನ್ನು ಇನ್ಫ್ಲೂಯೆನ್ಸಾ ವೈರಸ್ ಕಾಸಸ್ ಸಿಗ್ನಿಫಿಕೆಂಟ್ ಆಫ್ ನಂಬರ್ ಆಫ್ ಕಾಮನ್ ಕೋಲ್ಡ್ ಅಲ್ಲ. ಸೊ ವಿ ವಿಲ್ ಡಿಸ್ಕಸ್ ಆನ್ ದ್ಯಾಟ್. ಸೊ ಪ್ರೆಸೆಂಟೇಷನ್ ಆಫ್ ದ ಕಾಮನ್ ಕೋಲ್ಡ್ ಇಸ್ ಪ್ರೆಸೆಂಟೇಷನ್ ಏನಪ್ಪ ಅಂದರೆ ಜಸ್ಟ್ ಥರ ಇರ್ತದೆ, ನೆಗಡಿ ಕೆಮ್ಮು ಜ್ವರ ಸ್ಟಾರ್ಟ್ ಆಗಿ ಯೂಶ್ವಲಿ ಒಂದು 2 ರಿಂದ 3 ದಿವಸದವರೆಗೂ ಜ್ವರ ಬರ್ತದೆ. ಆಮೇಲೆ ಜ್ವರ ಏನಪ್ಪ ಯೂಶ್ವಲ್ ಆಗಿ 102 ಡಿಗ್ರಿಗಿನ ಮೇಲೆ ಇರಲ್ಲ, 100 ಇಂದ 102 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರಬಹುದು. ಕೆಲವೊಂದು ಮಕ್ಕಳು ಮಾತ್ರ 102 ಡಿಗ್ರೀಸಿಂದ ಜಾಸ್ತಿ ಇರ್ಬೋದು. ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮೆಡಿಸಿನ್ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ಕಮ್ಮಿ ಆಗುತ್ತೆ. ಇಮಿಡಿಯೇಟ್ ಮೀನ್ಸ್ ವಿತಿನ್ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಒಳಗಡೆ ಜ್ವರ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಆಮೇಲೆ ಜ್ವರದ ಮೆಡಿಸಿನ್ನು ಆ್ಯಂಡ್ ಡೋಸು ನಿಮ್ಮ ಪಿಡಿಯಾಟ್ರಿಷನ್ ಮುಂಚೆನೇ ಯಾವಾಗ ಹೇಳ್ತಾರೆ ನಿಮ್ಮ ಹತ್ರ, ಯಾವುದಾದ್ರು ಪಿಡಿಯಾಟ್ರಿಷನ್ ವಿಸಿಟಿಗೆ ಬಂದಾಗ ದಯವಿಟ್ಟು ಕೇಳಿ ನಮ್ಮನ್ನ, ನಾವು ನಿಮ್ಗೆ ಹೇಳ್ತೇವೆ ಯಾವಾಗಾದರೂ. ಯಾಕಂದರೆ ಇಮಿಡಿಯೇಟಾಗಿ ಎಮರ್ಜೆನ್ಸಿಗೆ ಮನೆ ಜ್ವರ ಬಂದಾಗ ಎಷ್ಟು ಕೊಡಬೇಕಂತ ಹೇಳ್ತೀವಿ ನಾವು. ಸೊ ಅದನ್ನು ಅಷ್ಟು ಡೋಸ್ ಕೊಟ್ಟಾಗ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಒಳಗಡೆ ಜ್ವರ ಕಮ್ಮಿ ಆಗಬೇಕು. ಅದಾದಮೇಲೆ ಅದು ಕಮ್ಮಿಯಾಗಿ ನೆಕ್ಸ್ಟ್ ಮತ್ತೆ ಒಂದು 4 ರಿಂದ 6 ತಾಸಲ್ಲಿ ಮತ್ತೆ ಜ್ವರ ಬರ್ಬೋದು, ಪರವಾಗಿಲ್ಲ, ಮತ್ತೆ ಮೆಡಿಸಿನ್ ಕೊಟ್ಟರೆ ಮತ್ತೆ ಕಮ್ಮಿ ಆಗಬೇಕು, ಆ ಥರ ಇರ್ಬೋದು. ಬಟ್ ಒಂದು 24 hours ಆಫ್ ಸ್ಪ್ಯಾನಲ್ಲಿ ಒಂದು 3 to 4 ಟೈಮ್ಸ್ ಫೀವರ್ ಬರ್ಬೋದು, ಅದಕ್ಕಿಂತ ಜಾಸ್ತಿ ಬರವಾಗಿಲ್ಲ ಒಂದು. ಆಮೇಲೆ ಇದೇ ಫೀವರ್ ಸ್ಪೈಕ್ಸು ಒಂದು 2 to 3 ಡೇಸ್ವರೆಗೂ ಇರ್ಬೋದು. ಅದಾದಮೇಲಿಂದ ಫೀವರ್ ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಪ್ರತಿದಿನ 3 ರಿಂದ 4 ಸರಿ ಜ್ವರ ಬರ್ತಾ ಇದ್ದರೆ ಅದು ಕಮ್ಮಿಯಾಗಿ ಒಂದು 2 ಸರಿ ಆಗುತ್ತೆ, ಅದಾದ ನೆಕ್ಸ್ಟ್ ಡೇ 1 ಸರಿ ಆಗುತ್ತೆ. ಆ ಥರ ನಿಧಾನಕ್ಕೆ ಕಮ್ಮಿ ಆಗುತ್ತೆ. ಇಮಿಡಿಯೇಟಾಗಿ ಕೂಡ ಕಮ್ಮಿ ಆಗಲ್ಲ, ಹಾಗಂತ ಅದೇ ಇದರಲ್ಲಿ ಕಂಟಿನ್ಯೂ ಕೂಡ ಆಗಲ್ಲ, ಈ ಥರ ಇರುತ್ತೆ. ಅದಾದಮೇಲೆ ಜ್ವರದ ಜೊತೆಗೆ ನಿಧಾನಕ್ಕೆ ಸ್ವಲ್ಪ ನೆಗಡಿ ಇರುತ್ತೆ, ಅಂದರೆ ಮೂಗು ಸೋರ್ತಾ ಇರುತ್ತೆ, ಮೂಗಿನ ಸ್ವಲ್ಪ ನೀರು ಬರ್ತಾ ಇರ್ತದೆ. ಆಮೇಲೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿರ್ಬೋದು. ಆಮೇಲೆ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಗಂಟ್ಲು ನೋವು ಅಂತ ಹೇಳ್ತಾರೆ. ಸೊ ಇದು ಕೋಲ್ಡ್ ಇರ್ತದೆ. ಆಮೇಲೆ ಯಾವಾಗ ಫೀವರ್ ಸ್ವಲ್ಪ ಕಮ್ಮಿ ಆಗುತ್ತೆ ಅದಾದಮೇಲಿಂದ ಸ್ವಲ್ಪ ಕೆಮ್ಮು ಕೂಡ ಸ್ಟಾರ್ಟ್ ಆಗ್ಬೋದು. ಸೊ ಕೆಮ್ಮು ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಕಫ ಬರ್ತಿರುತ್ತೆ. ಚಿಕ್ಕ ಮಕ್ಕಳಾದರೆ ಕೆಮ್ಮಿ ಅದೇ ಕಫನ್ನು ನುಂಗ್ಕೊಂಡು ವಾಂತಿ ಮಾಡ್ಬೋದು. ಅದೇ ದೊಡ್ಡ ಮಕ್ಕಳಾದರೆ ಕೆಮ್ಮಿ ಕಫ ತೆಗಿಬೋದು. ಇದೇ ಥರಪ್ಪ ದಿಸ್ ಇಸ್ ವಾಟ್ ದ ಪ್ರೆಸೆಂಟೇಷನ್ ಆಫ್ ಕಾಮನ್ ಕೋಲ್ಡ್ ಇರೋದು. ಸೊ ಆ್ಯಸ್ ಲಾಂಗ್ ಎಸ್ ಈ ಕ್ರೈಟೀರಿಯಾ ಇದೇ ವೇಲ್ ಹೋಗ್ತಾ ಇದ್ದರೆ, ಸೊ ಯು ಕ್ಯಾನ್ ಸ್ಟಾರ್ಟ್ ಇನ್ ದ ಹೋಮ್, ಮನೆಯಲ್ಲೇ ಸ್ಟಾರ್ಟ್ ಮಾಡಿಕೊಂಡು ಜ್ವರದ ಮೆಡಿಸಿನ್ ಹಾಕಿ 1 ರಿಂದ 2 ದಿನ ಅಬ್ಸರ್ವ್ ಮಾಡ್ಬೋದು. ಬಟ್ ಪ್ರೊವೈಡೆಡ್ ಈ ಕಂಡೀಷನ್ಸ್ ಫಾಲೋ ಮಾಡಬೇಕು. ಮೆಡಿಸಿನ್ ಕೊಟ್ಟಾಗ ಕಮ್ಮಿ ಆಗಬೇಕಾಗುತ್ತೆ. ಆಮೇಲೆ ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ 3 to 4 ಸ್ಪೈಕ್ಸ್, ನಾಟ್ ಮೋರ್ ದನ್ ದ್ಯಾಟ್. ಅದ್ರ ಜೊತೆಗೆ ಬೇರೆ ಸಿಂಪ್ಟಮ್ಸ್ ಏನೂ ಇರಬಾರ್ದು. ಅಂದರೆ ಪಾಪು ಆ್ಯಕ್ಟಿವ್ ಆಗಿರಬೇಕು, ಊಟ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಹಸು ಕಮ್ಮಿ ಆಗಿರುತ್ತೆ, ಬಟ್ ಬಾಕಿ ಎಲ್ಲ ಚೆನ್ನಾಗಿ ತಿಂತಾ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು. ಓನ್ಲಿ ಜ್ವರ ಬಂದಾಗ ಮಾತ್ರ ಸುಸ್ತಾಗಿರುತ್ತೆ ಪಾಪು. ಜ್ವರ ಬಿಟ್ಟು ಅದು ಮತ್ತೆ ನೆಕ್ಸ್ಟ್ ಎಪಿಸೋಡ್ ಬರೋಕ್ಕಿಂತ ಮಧ್ಯದಲ್ಲಿ ಪಾಪು ಆ್ಯಕ್ಟಿವ್ ಆಗಿರಬೇಕು. ಸೊ ಈ ಥರ ಇದ್ದರೆ ನೀವು ಮನೇಲಿ ಆರಾಮಾಗಿ 2 ರಿಂದ 3 ದಿವಸ ನೋಡ್ಕೋಬೋದು. ಆದರೆ 3 ದಿನ ಆದಮೇಲೆ ಕೂಡ ಜ್ವರ ಅದೇ ಥರ ಇದೆ, ಇಲ್ಲ ಮಧ್ಯದಲ್ಲಿ ಬೇರೆ ಏನಾದರೂ ಸಿಂಪ್ಟಮ್ಸ್ ಬರ್ತಾ ಅಂದರೆ ಸುಸ್ತಾಗ್ತಾ ಇದೆ, ಊಟನೇ ಮಾಡ್ತಾ ಇಲ್ಲ, ಆಮೇಲೆ ನೀರು ಕುಡಿತಾ ಇಲ್ಲ, ಹೋಗೋದು ತುಂಬ ಕಮ್ಮಿ ಆಗಿದೆ, ಈ ಥರದಿಂದ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತಿಲ್ಲ, ತುಂಬ ಜಾಸ್ತಿ ಕೆಮ್ಮಿ ವಾಂತಿ ಮಾಡ್ತಾ ಇದೆ, ದಿನದಲ್ಲಿ 4 ರಿಂದ 5 ಸರಿ ವಾಂತಿ ಆಗ್ತಿದೆ, ಅದರಿಂದ ನೀರು ಕುಡಿತಾ ಇಲ್ಲ. ಸೊ ಇದೆಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ದೇ ಆರ್ ಬಿಟ್ ಸಮಥಿಂಗ್ ಅಬ್ನಾರ್ಮಲ್, ನಾಟ್ ದಿಸ್ ಕಾಮನ್ ಕೋಲ್ಡ್ ಅಂತ. ಆ ಥರ ಆದರೆ ಇಟ್ ಈಸ್ ವೆರಿ ಅಡ್ವೈಸ್ಡ್ ಇಮಿಡಿಯೇಟ್ಲಿ ಬಂದು ಪೀಡಿಯಾಟ್ರಿಷನ್ನ ತೋರಿಸ್ಬೇಕಾಗುತ್ತೆ ನಮಗೆ, ಸರಿನಾ? ಅದಾದಮೇಲೆ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ವೈಸ್ ಹೇಳಿದ ನಿಮಗೆ ಇಷ್ಟು ಮಾಡಿದ್ರೆ ಸಾಕು. ಇಲ್ಲ ಅಂದರೆ ಯಾವುದಾದ್ರು ಸ್ವಲ್ಪ ಸೀರಿಯಸ್ ಆದರೆ ಬಂದರೆ ನಾವು ನೆಕ್ಸ್ಟ್ ಫರ್ದರ್ ಮ್ಯಾನೇಜ್ ಮಾಡ್ತೀವಿ. ಆದರೆ ನಾವು ಡಿಸ್ಕಸ್ ಮಾಡ್ತಿರೋದ್ರಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಪ್ರಿವೆನ್ಷನ್, ಅಂದರೆ ಯಾವ ಥರ ತಡಿಬೋದು ನಾವು ಇದನ್ನಂತ. ಸೊ ಅದರಲ್ಲಿ ಏನೇನು ಬರ್ಬೋದಪ್ಪ? ಒಂದು ಸಿಂಪಲ್ ಸ್ಟಾರ್ಟ್ ವಿತ್ ಸಿಂಪಲ್ ಟೆಕ್ನಿಕ್ಸ್. ಏನಪ್ಪ, ಯಾರಿಗೆ ನೆಗಡಿ ಕೆಮ್ಮು ಇರ್ತದೆ ಅವರಿಂದ ಬೇರೆದು ಸ್ಪ್ರೆಡ್ ಆಗೋದನ್ನು ತಡೆದ್ರೆ ನಾವು ಸಿಗ್ನಿಫಿಕೆಂಟ್ ಅಮೌಂಟ್ನ ತಡಿಬೋದು. ಸೊ ಯಾವ ಥರ? ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ನಾವು ಕಫ್ ಎಟಿಕೆಟ್ಸ್ ಹೇಳ್ಕೊಡ್ಬೇಕು. ಅಂದರೆ ಕೆಮ್ಮು ಬಂದಾಗ ಯಾವ ಥರ ಕೆಮ್ಮಬೇಕು ಅಂತ. ಕೆಮ್ಮು ಸೀನ್ ಬಂದಾಗ ಸ್ವಲ್ಪ ಎಲ್ಬೋ ಇಟ್ಕೊಂಡು ಎಲ್ಬೋ ಸ್ನೀಸ್ ಮಾಡಿದ್ರೆ ದಟ್ ಈಸ್ ಬೆಸ್ಟ್. ಸೊ ಅವಾಗ ಏನಾಗುತ್ತೆ, ಬೇರೆದ್ರ ಸ್ಪ್ರೆಡ್ ಆಗೋ ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲ ಇನ್ನು ತುಂಬ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೆ ಏನು ಮಾಡ್ಬೋದು, ನಾವೇ ಒಂದು ಜೊತೆಗೆ ಹ್ಯಾಂಡ್ ಕೀನೋ ಏನೋ ಒಂದು ಕರ್ಚೀಫ್ ಏನೋ ಇಟ್ಕೊಂಡು ಅವ್ರು ಸ್ವಲ್ಪ ನೆಗಡಿ ಅವ್ರು ಕೆಮ್ಮಿದಾಗ ಇಲ್ಲ ಸೀನ್ದಾಗ ಸ್ವಲ್ಪ ಮೂಗತ್ರ ಇಟ್ಕೊಂಡ್ರೆ ಬೇರೆದರ ಸ್ಪ್ರೆಡ್ ಆಗೋ ಸ್ವಲ್ಪ ಕಮ್ಮಿ ಆಗುತ್ತೆ ಒಂದು. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ
ಅವ್ರನ್ನ ಯಾವಾಗಾದ್ರೂ ಅವ್ರು ನಾವು ಹ್ಯಾಂಡಲ್ ಮಾಡಿದಾಗ, ಅವ್ರ ಮುಖ ನಾವು ಮುಟ್ಟಿದಾಗ, ಇಲ್ಲ ಮಕ್ಕಳೇ ಅವ್ರ ಮುಖ ಮುಟ್ಕೊಂಡು ಸ್ನೀಸ್ ಮಾಡಿ, ಇಲ್ಲ ಕೆಮ್ಮಿ ಮುಗಿಸಿದ್ರೆ, ಅದಾದಮೇಲೆ ಊಟ ಮಾಡಲಿಕ್ಕೆ ಏನಾದಿಲ್ಲ ಹೊರಡೆ ಹೋಗ್ತಿದ್ರೆ, ಅಲ್ಲ ಅದು ಬಿಟ್ಟು ಹೊರಡೆ ಹೋಗ್ತಿದ್ರೆ, ಇಲ್ಲ ನೆಕ್ಸ್ಟ್ ಏನೋ ಕೆಲಸ ಮಾಡ್ತಿದ್ರೆ, ಇಮಿಡಿಯೇಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು ಭಾರಿ ಇಂಪಾರ್ಟೆಂಟು. ಯಾಕಂದ್ರೆ ನಮ್ಮ ಕೆಮ್ಮಿದ ಕೈಯಲ್ಲಿ ಇನ್ಫೆಕ್ಷನ್ ಆರ್ಗಾನಿಸಮ್ ಇದೆ, ತೊಳ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ವೈರಸ್. ಕೋವಿಡಲ್ಲಿ ಎಲ್ಲರಿಗೂ ಗೊತ್ತು, ವೈರಸ್ ಹ್ಯಾಂಡ್ ವಾಶ್ ಪ್ರಾಪರಾಗಿ ಮಾಡಿದ್ರೆ ಸ್ಪ್ರೆಡ್ ಆಗೋದು ತಡೆಯುತ್ತೆ. ಸೊ ಆ ಥರ ತಡೀಬೋದು. ಆ್ಯಂಡ್ ಥರ್ಡ್ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರಿವೆಂಟ್ ಮಾಡುವಂಥದ್ದು ವ್ಯಾಕ್ಸಿನ್. ಸೊ ಈ ಹೇಳಿದ್ನಲ್ಲಿ ನಿಮಗೆ ಈ ವೈರಸ್ಸು ವರ್ಷ ಮ್ಯೂಟೇಟ್ ಆಗಿ ಬರುತ್ತೆ. ಸೊ ಅದೇ ವರ್ಷಕ್ಕೆ ಅದೇ ಥರ ಬರುತ್ತೆ, ಆ್ಯಂಡ್ ನೆಕ್ಸ್ಟ್ ವರ್ಷ ಮತ್ತೊಂದು ಥರ ಬರುತ್ತೆ. ಸೊ ಹೀಗಾಗಿ ನಮ್ಗೆ ಒಂದ್ಸರಿ ಬಂದರೂ ಕೂಡ ನಮ್ಮ ಬಾಡಿಲಿ ಅದರ ಅಗೇನೆಸ್ಟ್ ನಮ್ಮಲ್ಲಿ ಆಲ್ರೆಡಿ ಸ್ವಲ್ಪ ಇಮ್ಯುನಿಟಿ ಇರುತ್ತೆ, ಸ್ಟ್ರಾಂಗ್ ಆಗಿದ್ರೂ ನೆಕ್ಸ್ಟ್ ವರ್ಷ ಅದು ಮತ್ತೆ ಬೇರೆ ಫಾರ್ಮಲ್ಲಿ ಬರುತ್ತೆ. ಸೊ ಹೀಗಾಗಿ ನಾವು ಅದರಿಂದ ತಪ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅದಕ್ಕೇನು ವಾಟ್ ವೇಸ್ ವಿ ಆರ್ ಫಾಲೋಯಿಂಗ್ ಇಸ್, ಆ ವರ್ಷ ಸೀಸನ್ ಸ್ಟಾರ್ಟಿಂಗಲ್ಲಿ ಯಾವ ಸ್ಟ್ರೈನ್ ಬಂದಿದೆ ಆ ಸ್ಟ್ರೈನ್ಗೆ ವ್ಯಾಕ್ಸಿನೇಟ್ ಎವ್ರಿ ಒನ್. This is what the technique we are following. So ideally it is followed in Western countries, Europe, UK ಏನಪ್ಪ ಅಂದರೆ we do this vaccination for everyone. ಇರೋಂಥ ಎಲ್ಲ ಜನರಿಗೂ ಕೂಡ, ಎಲ್ಲ ಏಜಲ್ಲೂ ಎಲ್ಲರೂ ಪ್ರತಿ ವರ್ಷ ವ್ಯಾಕ್ಸಿನ್ ತೊಗೋತಾ ಇರ್ತಾರೆ. ಆ್ಯಂಡ್ ಅವ್ರಿಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ದೇ ಹ್ಯಾವ್ ಪ್ರಾಪರ್ ಫ್ಲೂ ಸೀಸನ್ ವಿಚ್ ಈಸ್ ಆಲ್ರೆಡಿ ನೋನ್. ಸೊ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ವಿಂಟರ್ ಅಂದರೆ ಚಳಿಗಾಲ ಬರೋಕ್ಕೆ ಅದೇ ಟೈಮಲ್ಲಿ ಬರೋದ್ರಿಂದ ಜಸ್ಟ್ ಚಳಿಗಾಲ ಸ್ಟಾರ್ಟ್ ಆಗಿನ ಮುಂಚೆ ಎಲ್ಲರೂ ವ್ಯಾಕ್ಸಿನೇಷನ್ ತೊಗೊಂಡ್ಬಿಡ್ತಾರೆ. ಬಟ್ ನಮ್ಮಲ್ಲಿ ಸ್ವಲ್ಪ ಏನಪ್ಪ ಅಂದರೆ ಎಸ್ಪೆಷಲಿ ಸೌತ್ ಇಂಡಿಯಲ್ಲಿ, ನಾರ್ತ್ ಇಂಡಿಯಲ್ಲಿ ಕೂಡ ಸ್ಟಡೀಸ್ ಎಲ್ಲ ಮಾಡಿ ಆಗಿದೆ. So one of the studies they proved in Delhi, there will be a very cold weather starting from June to some months. So they prefer vaccination starting from Feb to June. And in Kashmir and all, they did a study, and it's been proven ಅವ್ರಿಗೆಲ್ಲ cold winter starts from Jan onwards. So preferably vaccination has to be done from October to December. So this is what preferred there. But in South India, especially in Bangalore, ನಮಗೆ ಏನಪ್ಪ ಅಂದರೆ we have some difficult to assess exactly flu season anta. But of course, because of our practice and all, we have already made up some schedule. So whenever we know that winter season is starting, just before that we advise you to get a flu vaccine. ಆ್ಯಂಡ್ ಏನಿಲ್ಲ ಶೆಡ್ಯೂಲ್ ಹೇಳೋದಂದರೆ, ಆ್ಯಂಡ್ ಎಸ್ಪೆಷಲಿ ಇನ್ ಇಂಡಿಯನ್ ಪ್ಯಾಟರ್ನ್ ನಾನು ಹೇಳಿದ್ನಲ್ಲ, ವೆಸ್ಟರ್ನಲ್ಲಿ ಏನಪ್ಪ ಅಂದರೆ ಪ್ರತಿಯೊಬ್ಬರು ಎಲ್ಲರೂ ವರ್ಷ ತೊಗೋತಾರಂತ. ಇಂಡಿಯನ್ ಸೆಟಪ್ಪಲ್ಲಿ ನಮ್ಮ ಅಡ್ವೈಸ್ ಏನಪ್ಪ ಅಂದರೆ ಅಟ್ಲೀಸ್ಟ್ 5 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳಲ್ಲಿ ಪ್ರತಿ ವರ್ಷ ವ್ಯಾಕ್ಸಿನ್ ತೊಗೋಬೇಕಾಗುತ್ತೆ, ಒಂದೊಂದು ಡೋಸ್. ಆಮೇಲೆ ಫಸ್ಟ್ ವರ್ಷ ಅಂದರೆ 1 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳಲ್ಲಿ 2 ಡೋಸ್ ಇರುತ್ತೆ, 2 ಡೋಸ್ ಇರುತ್ತೆ. 6 ತಿಂಗಳಲ್ಲಿ 1 ಕೊಡ್ತೀವಿ, 7 ತಿಂಗಳಲ್ಲಿ 1 ಕೊಡ್ತೀವಿ. ಅದಾದಮೇಲಿಂದ ವರ್ಷ ಒಂದೊಂದು ಡೋಸ್ ಕೊಟ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇದು ನಾವು ನಮ್ಮ ಹತ್ರ ಬೇರೆ ಯಾವ ಥರ ಹೆಲ್ತ್ ವಿಸಿಟಿಗೆ ಬಂದಾಗ, ಇಲ್ಲ ಜನರಲ್ ವ್ಯಾಕ್ಸಿನೇಷನ್ ಬಂದಾಗ ನಾವು ನಿಮ್ಗೆ ಅಡ್ವೈಸ್ ಮಾಡ್ತೀವಿ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಸ್ವಲ್ಪ ವ್ಯಾಕ್ಸಿನೇಷನ್ ಮಾಡಿದ್ರೆ ವಿ ಕ್ಯಾನ್ ಪ್ರಿವೆಂಟ್ ದಮ್ ಫ್ರಮ್ ಮೆಜಾರಿಟಿ ಆಫ್ ಕಾಮನ್ ಕೋಲ್ಡ್. ಆ್ಯಂಡ್ ಇನ್ನೊಂದೇನಪ್ಪ, ನಮ್ಮ ತಲೆ ಇರಬೇಕಂದ್ರೆ ನಮ್ಮ ತಲೆಯಲ್ಲಿ ವ್ಯಾಕ್ಸಿನೇಷನ್ ಮಾಡಿಬಿಟ್ಟಿದ್ದೀವಪ್ಪ ನಮಗೆ ನೆಗಡಿ ಕೆಮ್ಮು ಬರೋದಿಲ್ಲ ಅಂತಲ್ಲ. ಯಾಕಪ್ಪ, ವೆದರ್ ಆರ್ ಅದರ್ ತುಂಬ ವೈರಸಸ್ ವಿಚ್ ಕ್ಯಾನ್ ಕಾಸ್ ದೆನ್ ಕಾಮನ್ ಕೋಲ್ಡ್, ದೋ ದೇರ್ ಆರ್ ಲೆಸ್ ನಂಬರ್ ಬಟ್ ದೇ ಕ್ಯಾನ್ ಕಾಸ್ ಒನ್ ಥಿಂಗ್. ದೆನ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಈ ವ್ಯಾಕ್ಸಿನೇಷನ್ ಕೊಟ್ಟಿದ್ದರಿಂದ ಇನ್ಫೆಕ್ಷನ್ ಆಗೋದೇ ಇಲ್ಲ ಅಂತಲ್ಲ, ಇನ್ಫೆಕ್ಷನ್ ಆಗ್ಬೋದು. ಆದರೆ ಇನ್ಫೆಕ್ಷನಿಂದ ಸೀರಿಯಸ್ ಆಗಿ ಕಾಂಪ್ಲಿಕೇಶನ್ಸ್ ಅಂದರೆ ನಿಮೋನಿಯಾ ಆಗೋದು, ಇಲ್ಲ ಲಂಗ್ಸ್ ಒಳಗಡೆ ನೀರು ತುಂಬ್ಕೊಳ್ಳೋದು, ಇವೆಲ್ಲ ತುಂಬ ಕಾಂಪ್ಲಿಕೇಶನ್ಸು. ಸೊ ಆಮೇಲೆ ICU ಎಷ್ಟೋ ಜನ ಅಡ್ಮಿಟ್ ಆಗ್ತಾರೆ, ಆಕ್ಸಿಜನ್ ಕಮ್ಮಿ ಆಗೋಗುತ್ತೆ. ಸೊ ಆ ಥರ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ, ಸರಿನಾ? ಸೊ ಹೀಗಾಗಿ ಎಲ್ಲರೂ ಕೂಡ ಈ ವ್ಯಾಕ್ಸಿನೇಷನ್ ಒಂದು ಅಡ್ವೈಸ್ಡ್. ಸೊ ಈ ವ್ಯಾಕ್ಸಿನೇಷನ್ನು ಆಮೇಲೆ ಈ ವ್ಯಾಕ್ಸಿನೇಷನ್ ಆಲ್ರೆಡಿ ಹೇಳ್ತೀನಿ, ಸ್ವಲ್ಪ ಕೆಲವೊಂದು ಜನರಲ್ ವ್ಯಾಕ್ಸಿನೇಷನ್ ಬಗ್ಗೆ ಅಡ್ವೈಸ್ ಕೂಡ ಹೇಳ್ಬಿಡ್ತೇನೆ. ಸೊ ಜನರಲಾಗಿ ಹುಟ್ಟಿರೋ ಎಲ್ಲ ಮಕ್ಕಳು ಕೂಡ ಹುಟ್ಟಿದ ತಕ್ಷಣ 3 ವ್ಯಾಕ್ಸಿನೇಷನ್ ಕೊಡಬೇಕಾಗುತ್ತೆ. BCG, ಓರಲ್ ಪೋಲಿಯೋ ಡ್ರಾಪ್ಸು, ಓರಲ್ ಬಾಯಲ್ಲಿ ಹಾಕುವಂಥ ಪೋಲಿಯೋ ಡ್ರಾಪ್ಸು. ಅದಾದಮೇಲೆ 3ನೇದ್ದು ಹೆಪಟೈಟಿಸ್ ಬಿ ಭಾರಿ ಇಂಪಾರ್ಟೆಂಟು. ವಿತಿನ್ 24 ಅವರ್ಸ್ ಒಳಗಡೆ, ಅಂದರೆ ಹುಟ್ಟಿದ 24 ತಾಸು ಒಳಗಡೆ ಆ ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಆಮೇಲೆ ಬಾಕಿ BCG ಮತ್ತು ಪೋಲಿಯೋ ಡ್ರಾಪ್ಸ್. BCG ಯೂಶ್ವಲಿ 7 ದಿನದ ಒಳಗಡೆ ಕೊಡ್ತೀವಿ. ಆಮೇಲೆ ಪೋಲಿಯೋ ಡ್ರಾಪ್ಸ್ ಕೂಡ ಹಾಗೆ. ಬಟ್ ನಾವೆಲ್ಲ ಪ್ರಾಕ್ಟೀಸ್ ಮಾಡೋದೇನಪ್ಪ ಅಂದ್ರೆ ಹುಟ್ಟಿದ ತಕ್ಷಣ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಆಗಲಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇವು 3 ವ್ಯಾಕ್ಸಿನ್ ಕೊಟ್ಬಿಡ್ತೇವೆ. ಬೀಟ್ ಎಲ್ಲಿ ಗೌರ್ಮೆಂಟಲ್ಲಿ ಡೆಲಿವರಿ ಆಗಲಿ, ಪ್ರೈವೇಟಲ್ಲಿ ಡೆಲಿವರಿ ಆಗಲಿ, ಇದನ್ನು ಫಾಲೋ ಮಾಡ್ತಾರೆ. ಅದಾದಮೇಲೆ ಇನ್ನೂ ಸ್ವಲ್ಪ ಶೆಡ್ಯೂಲ್ ಡಿಫ್ರೆಂಟ್ ಇದೆ. ನೀವು ಗೌರ್ಮೆಂಟ್ ಸೆಟಪ್ಪಲ್ಲಿ ಹೋದರೆ, ಇಲ್ಲ ಪ್ರೈವೇಟ್ ಸೆಟಪ್ಪಲ್ಲಿ ಹೋದರೆ, ಬಟ್ ಆಲ್ಮೋಸ್ಟ್ ವ್ಯಾಕ್ಸಿನ್ಸ್ ಎಲ್ಲ ಸೇಮ್ ಇರುತ್ತೆ. ಒಂದು 6 ವಾರ ಆದಮೇಲೆ, ಅಂದರೆ 1.5 ತಿಂಗಳಾದಮೇಲೆ, 2.5 ತಿಂಗಳಾದಮೇಲೆ, 3.5 ತಿಂಗಳಾದಮೇಲೆ ಆವಾಗ ಅಲ್ಲಿ ವ್ಯಾಕ್ಸಿನ್ಸ್ ಇರ್ತವೆ. ಅದಾದಮೇಲೆ ನೆಕ್ಸ್ಟ್ ಇರೋದು 6 ತಿಂಗಳಿಗೆ. ಅದು ಗೌರ್ಮೆಂಟಲ್ಲಿಲ್ಲ, ಪ್ರೈವೇಟ್ ಸೆಟಪ್ಪಲ್ಲಿ ಮಾತ್ರ 6 ತಿಂಗಳಿಗೊಂದು, 7 ತಿಂಗಳಿಗೊಂದು. ಇದೇ ನಾನು ನಿಮಗೆಲ್ಲ ಎಷ್ಟೊತ್ತಿಗೆ ಎಕ್ಸ್ಪ್ಲೇನ್ ಮಾಡಿದ್ದಲ್ಲ, ಫ್ಲೂ ಶಾಟ್ಸ್ ಅಂತ. ಸೊ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನು ಇದಿರುತ್ತೆ. ಅದಾದಮೇಲೆ 9 ತಿಂಗಳಲ್ಲಿ ಇರುತ್ತೆ ಗೌರ್ಮೆಂಟ್ ಸೆಟಪ್ಪಲ್ಲಿ, ಆಮೇಲೆ ಪ್ರೈವೇಟ್ ಸೆಟಪ್ಪಲ್ಲಿ ಕೂಡ ಇರ್ತದೆ. ಆಮೇಲೆ 1 ವರ್ಷಕ್ಕೆ ಹೆಪಟೈಟಿಸ್ A ಒಂದಿರ್ತದೆ, ಅದು ಬರೀ ಪ್ರೈವೇಟ್ ಸೆಟಪ್ಪಲ್ಲಿ ಮಾತ್ರ. ಆಮೇಲೆ 1.5 ವರ್ಷಕ್ಕೆ ಗೌರ್ಮೆಂಟ್ ಸೆಟಪ್ಪಲ್ಲ, ಪ್ರೈವೇಟ್ ಸೆಟಪ್ಪಲ್ಲಿ ಕೂಡ ಇರ್ತದೆ, ಅಲ್ಲಿ ಬೂಸ್ಟರ್ ಡೋಸ್ ಅಂತ ಇರ್ತವೆ. ಅದಾದಮೇಲೆ ನೆಕ್ಸ್ಟು 2 ವರ್ಷಕ್ಕೆ ಇರ್ತದೆ. ಅದಾದಮೇಲೆ ವರ್ಷ ಬೂಸ್ಟರ್ ಡೋಸ್ ಇರುತ್ತೆ ಫ್ಲೂದು. ಆಮೇಲೆ ಇನ್ನೂ ಒಂದು ಭಾರಿ ಇಂಪಾರ್ಟೆಂಟ್ ವ್ಯಾಕ್ಸಿನ್ ಒಂದು, ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಟು ಎಕ್ಸ್ಪ್ಲೇನ್ ಯು, HPV ವ್ಯಾಕ್ಸಿನ್ ಅಂತ, ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ ಅಂತ. ಸೊ ಎಸ್ಪೆಷಲಿ ಆಲ್ ದ ಗರ್ಲ್ ಬೇಬೀಸ್. ಫಾರ್ ಗರ್ಲ್ ಬೇಬೀಸ್ ಯು ಮೈಟ್ ಬಿ ನೋಯಿಂಗ್, ಇಂಡಿಯಾದಲ್ಲಿ ಆಲ್ರೆಡಿ ಒಂದು ಬಿಗ್ ಸೀನ್ ಕೂಡ ಆಗಿತ್ತು, ಸರ್ವೈಕಲ್ ಕ್ಯಾನ್ಸರ್ ಅಂತ.
ಸೊ ಇಟ್ಸ್ ಒನ್ ಆಫ್ ದ ಪ್ರಿವೆಂಟಬಲ್ ಕಾಸ್ ಆಫ್ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂತ ನಾವು ವಿ ನೋ. ಸೊ ಫಿಮೇಲ್ಸಲ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾಸ್ ಆಫ್ ಕ್ಯಾನ್ಸರ್. ಸೊ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಈ ವೈರಸ್ ಕಾಸಸ್ ನಂಬರ್ ಆಫ್ ಕ್ಯಾನ್ಸರ್ಸ್ ರಿಲೇಟೆಡ್ ಟು ಫಿಮೇಲ್ ಜೆನೆಟಲ್ಸ್, ಓವೇರಿಯನ್ ಯೂಟ್ರೈನ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ವೆಜನಲ್ ವಾಟ್ಸ್ ಅಂತ ಬರ್ತದೆ. ಸೊ ಇದನ್ನೆಲ್ಲ ಕಾಸ್ ಮಾಡುತ್ತೆ. ಸೊ ಅದು ಆ್ಯಂಡ್ ವಿ ಹ್ಯಾವ್ ಅ ವ್ಯಾಕ್ಸಿನ್ ಫಾರ್ ದ್ಯಾಟ್ ಆ್ಯಂಡ್ ಇಟ್ ಹ್ಯಾಸ್ ಅ ವೆರಿ ಗುಡ್ ಎಫಿಕಸಿ. ಸೊ ಅದಕ್ಕೋಸ್ಕರ ಇಟ್ ಈಸ್ ವೆರಿ ಮಚ್ ಅಡ್ವೈಸ್ ನೌ ಟು ಗೆಟ್ ಎವ್ರಿ ಫಿಮೇಲ್ ವ್ಯಾಕ್ಸಿನೇಟೆಡ್ ಫಾರ್ ದಿಸ್. ಆ್ಯಂಡ್ ಅಡ್ವೈಸ್ಡ್ ಈಸ್ ಫಾರ್ ಆಲ್ ದೋಸ್ ಗರ್ಲ್ಸ್ ಹೂ ಆರ್ ಮೋರ್ ದೆನ್ 9 years ಟಿಲ್ 45 years. ಐಡಿಯಲಿ ಟು ಸೇ ಯಾವಾಗ ಅವ್ರು ಮೆನ್ಸ್ಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಅವ್ರ ಮೆನ್ಸ್ಟ್ರೇಷನ್ ಸ್ಟಾಪ್ ಆಗೋವರೆಗೂ. ಸೊ ಈ ಏಜಲ್ಲಿ ಅಡ್ವೈಸ್ಡ್ ಅದು. ಸೊ ಎಸ್ಪೆಷಲಿ ಬೀಂಗ್ ಅ ಪೀಡಿಯಾಟ್ರಿಷನ್ ನಾವು ನಮ್ಮ ಪೀಡಿಯಾಟ್ರಿಕ್ ಏಜಲ್ಲಿ ಭಾಳ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ 9 yearsಯಿಂದ 14 yearsಲ್ಲಿ ಕೊಟ್ಟರೆ 2 ಡೋಸ್ ಸಾಕಾಗುತ್ತೆ. 14 years ಆದಮೇಲೆ ಕೊಟ್ಟರೆ 3 ಡೋಸ್ ಬೇಕಾಗುತ್ತೆ. ಸೊ ಇಟ್ ಈಸ್ ಅಡ್ವೈಸ್ಡ್ ಯಾವಾಗ ತೊಗೊಂಡ್ರು ಪರವಾಗಿಲ್ಲ, ಇಟ್ ಶುಡ್ ಬಿ ಟೇಕನ್ ಐಡಿಯಲಿ. ಬಟ್ ನಾವು ಬೀಂಗ್ ಅ ಪೀಡಿಯಾಟ್ರಿಷನ್ ವಿ ಎಂಫಸೈಸ್ ಅ ಲಾಟ್. ಸೊ 9 to 14 yearsಲ್ಲಿ ಆ್ಯಂಡ್ ದರ್ ಇಸ್ ಅನದರ್ ಅಡ್ವಾಂಟೇಜ್, ಬರೀ 2 ಡೋಸಸ್ ಸಾಕಾಗುತ್ತೆ ಮುಂಚೆ ಕೊಟ್ಟರೆ. ಸೊ ಅದಕ್ಕೋಸ್ಕರ ಎಲ್ಲ ಮಕ್ಕಳಲ್ಲೂ ಕೂಡ 9ರಿಂದ 14 ವರ್ಷದ ಮಧ್ಯ ಇದ್ರದ್ದು 2 ಡೋಸ್ ತೊಗೋಬೇಕಾಗುತ್ತೆ. ಜಸ್ಟ್ ಟು ಸಮ್ಮರೈಸ್ ಹೇಳ್ಬೇಕಂದ್ರೆ ನಿಮಗೆ ಗೌರ್ಮೆಂಟ್ ವ್ಯಾಕ್ಸಿನ್ ಇದೆ, ಪ್ರೈವೇಟ್ ವ್ಯಾಕ್ಸಿನ್ ಇದೆ. ಪ್ರೈವೇಟ್ ವ್ಯಾಕ್ಸಿನ್ಸ್ ಕೆಲವೊಂದು ಎಕ್ಸ್ಟ್ರಾ ಇರ್ತದೆ, ಅದನ್ನು ಜಸ್ಟ್ ನಿಮ್ಗೆ ಇನ್ನೊಂದ್ಸರಿ ಹೇಳ್ಬಿಡ್ತೇನೆ. 6 ತಿಂಗಳಿಗೆ ಮತ್ತು 7 ತಿಂಗಳಿಗೆ ಫ್ಲೂ ಶಾಟ್ಸ್ ತೊಗೋಬೇಕಾಗುತ್ತೆ. ಅದಾದಮೇಲೆ 1 ವರ್ಷಕ್ಕೊಂದು ಹೆಪಟೈಟಿಸ್ ಎ ಅಂತ ಇದೆ, ಅದನ್ನು ತೊಗೋಬೇಕಾಗುತ್ತೆ. ಆಮೇಲೆ 1.5 ವರ್ಷದಲ್ಲಿ ಪ್ರೈವೇಟಲ್ಲಿ ಕೆಲವೊಂದು ಎಕ್ಸ್ಟ್ರಾ ಅಂದರೆ ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಇದೆ, ಅದನ್ನೊಂದು ತೊಗೋಬೇಕಾಗುತ್ತೆ. ಟೈಫಾಯ್ಡ್ ವ್ಯಾಕ್ಸಿನ್ ಇರುತ್ತೆ, ಅದೊಂದು ಸ್ವಲ್ಪ ತೊಗೋಬೇಕಾಗುತ್ತೆ. ಅದಾದಮೇಲೆ ಬಾಕಿ ಏನಪ್ಪ ಅಂದರೆ 2 ವರ್ಷ ಆದಮೇಲೆ ಪ್ರತಿ ವರ್ಷ ಫ್ಲೂ ಶಾಟ್ ತೊಗೋಬೇಕು. ಆಮೇಲೆ ಹೆಣ್ಮಕ್ಳಲ್ಲಿ 9 ವರ್ಷ ಆದಮೇಲೆ ಇದನ್ನು HPV ವ್ಯಾಕ್ಸಿನ್ ತೊಗೋಬೇಕಾಗುತ್ತೆ. ಬಟ್ 9ರಿಂದ 14 ವರ್ಷದಲ್ಲಿ ತೊಗೊಂಡ್ರೆ 2 ಡೋಸ್ ಸಾಕು ಆ್ಯಂಡ್ ಇಟ್ ಈಸ್ ವೆರಿ ಮಚ್ ಅಡ್ವೈಸ್. ಸೊ ಆಲ್ ದೀಸ್ ವ್ಯಾಕ್ಸಿನ್ಸ್ ಆರ್ ಅವೈಲಬಲ್ ಇನ್ ಆರ್ ಸೆಂಟರ್ ಆಲ್ಸೋ. ಆ್ಯಂಡ್ ಇನ್ ಆರ್ esteemed center we have a experienced gynecologist too, and we have an ophthalmologist, and she is an expert in vitreoretinal surgeon as well, and she has an additional degree in that. And we have an ENT surgeons and 1 or 2 ENT surgeons, and we have experienced orthodontic surgeon, and we have skin specialist also. And I encourage all of you to come and get to the service and have a good day.